ಅಲಗೂರಿನ ಅನಿಕೇತನ ಲಯನ್ಸ್ ಕ್ಲಬ್ ವತಿಯಿಂದ ಅನಾಥ ಮಕ್ಕಳಿಗೆ ಸಾಲ, ಬ್ಯಾಗ್, ಲೇಖನಿ ಸಾಮಗ್ರಿ ವಿತರಣೆ. ಮಳವಳ್ಳಿ ತಾಲೂಕಿನ ಅಲಗೂರಿನ ಅನಿಕೇತನ ಲಯನ್ಸ್ ಕ್ಲಬ್ ವತಿಯಿಂದ ಶಾಲಾ ಮಕ್ಕಳಿಗೆ ಸಾಲ, ಬ್ಯಾಗ್ ಮತ್ತು ಲಿಂಗಪಟ್ಟಣ ಸುಂದರಪ್ಪನವರು ದಾನಗಳಿಂದ ಪಡೆದಿದ್ದ ನೋಟ್ ಪುಸ್ತಕ, ಅವರಿಗೆ ಬೇಕಾದ ಹಾಗೂ ಇಷ್ಟವಾದ ಬಟ್ಟೆಗಳು ಹಾಗೂ ಲೇಖನಿ ಸಾಮಗ್ರಿಗಳನ್ನು ತಾಲೂಕಿನ ಬೆನ್ನಳ್ಳಿ, ನಾರಾಯಣಪುರ, ಕಿರಗಾಲು, ಹೊಸಳ್ಳಿ, ಕುಂದೂರು, ಉಸ್ಕೂರು, ತೊರೆಕಾಡನಹಳ್ಳಿ ಗ್ರಾಮಗಳಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 7 ಅನಾಥ ಮಕ್ಕಳಿಗೆ ಹಾಗೂ ಉಸ್ಕೂರು ಗ್ರಾಮದ ತೀರುವ ಬಡ ಮಹಿಳೆಯೊಬ್ಬರಿಗೆ ಅಕ್ಕಿ ಮೂಟೆ ವಿತರಿಸುವ ಕಾರ್ಯಕ್ರಮವನ್ನು ಭಾನುವಾರ ಆಯೋಜನೆ ಮಾಡಲಾಗಿತ್ತು. ಚನ್ನಪಟ್ಟಣ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ ನಂತರ ಲಿಂಗಪಟ್ಟಣದ ನಿವೃತ್ತ ಶಿಕ್ಷಕ ಸುಂದರಪ್ಪ ಮಾತನಾಡಿ, ನೀವು ಅನಾಥ ಮಕ್ಕಳಲ್ಲ, ದೇವರ ಮಕ್ಕಳು ಎಂದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಈ ದಿನ ನಮ್ಮ ಅಲಗೂರಿನಲ್ಲಿ ಅಲಗೂರು ಅನಿಕೇತನ ಲಯನ್ಸ್ ವತಿಯಿಂದ ಹಾಗೂ ನಮ್ಮ ಸಾರ್ವಜನಿಕ ಬಂಧುಗಳಿಂದ ಅಲಗೂರಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಶಾಲಾ ಪರಿಕರಣಗಳು, ಬ್ಯಾಗ್ ಮತ್ತು ಅವರಿಗೆ ವಸ್ತ್ರ ಮತ್ತು ನೋಟ್ಬುಕ್ಗಳನ್ನು ನೋಡುವ ಮುಖಾಂತರ ಒಂದು ಸೇವಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ಈ ಸೇವೆಯಲ್ಲಿ ದಾನಿಗಳಾದಂಥ ಡಾಕ್ಟರ್ ರವೀನ್ ಅವರು ಮತ್ತು ಡಾಕ್ಟರ್ ಉಮೇಶ್ ಮಠಪತಿ ಅವರು ಮತ್ತು ನಮ್ಮ ಲಯನ್ಸ್ ಬಂಧುಗಳು ಉಮೇಶ್ ಸುಂದರಪ್ಪ ಸರ್ ಮತ್ತು ಸ್ಟುಡಿಯೋ ರವಿ ಅವರು ಎಲ್ಲರೂ ಸೇರಿ ನಮ್ಮ ಆನಂದ್ ಅವರು ಮತ್ತು ಮಲ್ಲೇಶ್ ಅವರು, ರಾಮಚಂದ್ರ ಅವರು, ನಮ್ಮ ಲಿಂಗರಾಜ್ ಎಲ್ಲ ಕೂಡ ಸೇರಿ ಈ ಒಂದು ಸೇವಾ ಕಾರ್ಯನ ಮಾಡಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾಗಿ ವಿದ್ಯಾಭ್ಯಾಸದಿಂದ ಅವರು ಚೆನ್ನಾಗಿ ಒಳ್ಳೆಯ ವಿದ್ಯೆಯನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಒಂದು ಸೇವೆಯನ್ನು ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇವತ್ತು ಎಲ್ಲ ತಂದೆ ತಾಯಿಗಳಿರುವಂಥ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ಸುಂದರಪ್ಪ ಸರ್ ಆಯೋಜಿಸಿದ್ರು. ಅದ್ರ ಜೊತೆಗೆ ಲಯನ್ಸ್ ಕ್ಲಬ್ ಅವರು ಸೇರಿಕೊಂಡ್ಬಿಟ್ಟು ಎಲ್ಲ ಈ ಮಕ್ಕಳುಗಳಿಗೆ ಒಂದು ಓದೋಕ್ಕೆ ಏನು ಅವಶ್ಯಕತೆ ಐತಲ್ಲ ಅದನ್ನು ಕಲ್ಪಿಸುವಲ್ಲಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾವೆ. ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ಮುಂದೆ ತುಂಬ ಮಾಡಿ ಅದಕ್ಕೆ ನಮ್ಮಿಂದಾಗುವಂಥ ಏನು ಸಹಾಯ ಐತಲ್ಲ ನಾವು ನಮ್ಮ ಡಾಕ್ಟರ್ ವೃಂದದವ್ರು ಏನಿದ್ದೀವಲ್ಲ ಎಲ್ಲರೂ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇವಾಗಾದರೂ ಆಯಿತು, ಇದ್ರ ಮುಂದೆನೂ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಮಕ್ಕಳುಗಳಿಗೆ ಯಾವುದೇ ಥರದ ಅವಶ್ಯಕತೆ ಇದ್ರೂ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.